ಮಿತ್ರರಿಗೆ ಎಲ್ರಿಗೂ ನಮ್ಮ ವಾಲ್ಮೀಕಿ ನವ ಸಮಾಜ ಸಂಘದ ಪರವಾಗಿ ನಮಸ್ಕಾರಗಳು. ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ವಾಲ್ಮೀಕಿಯ ಅಭಿವೃದ್ಧಿ ನಿಗಮದಲ್ಲಿ ನಡೆಯತಕ್ಕಂಥ 187 ಕೋಟಿ ಹಗರಣಗಳ ಜೊತೆಗೆ ಅದೊಂದು ಪ್ರಮುಖ ವಿಚಾರ, ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಮತ್ತು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುವ ಸಲುವಾಗಿ ನಾವು ವಾಲ್ಮೀಕಿ ನವ ಸಮಾಜ ಸಂಘ ವತಿಯಿಂದ ಫ್ರೀಡಂ ಪಾರ್ಕಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ. ಈ ವೇದಿಕೆಯ ಮುಖಾಂತರವಾಗಿ ಜನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮದೆಲ್ಲ ಒಂದು 23 ಪಾಯಿಂಟ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಂಡು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಆ ವಿಚಾರಗಳನ್ನಾಗಿ ಸರ್ಕಾರಕ್ಕೆ ಮನಗೊಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಫ್ರೀಡಂ ಪಾರ್ಕಲ್ಲಿ 1ನೇ ತಾರೀಕಿನಂದು ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಾವು ಮಾಡಿದ್ದೀವಿ. ಆದರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ 1 ದಿನದಲ್ಲಿ ಮಾಡಿ ಮುಗಿಸಿ ಅಂತ ಕೊಟ್ಟಿದ್ದಾರೆ. ಆ 1 ದಿನದಲ್ಲಿ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಅದು ಹಾಗೆ ಒಂದು 2-3 ದಿನಗಳ ಕಾಲ ಮುಂದುವರಿಯುತ್ತೆ. ಈ ವಿಚಾರವನ್ನು ನಾನು ತಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಈ ಏನು 187 ಕೋಟಿ ಹಗರಣ ಆಗಿದೆಯೋ ಅದು CBI ತನಿಖೆಗೆ ಆಗಬೇಕು ಅನ್ನೋದು ಎಲ್ಲರದ್ದು ಒಂದು ಒತ್ತಾಯ ಇದೆ. ನಿಮ್ಮ ಮಾಧ್ಯಮದಲ್ಲೂ ಸುಮಾರು ಇದೇ ವಿಚಾರವಾಗಿ ಸುಮಾರು ದಿನಗಳಿಂದ ಬಿತ್ತರಿಸಿದ್ದೀರ, ನಿಮಗೂ ಗೊತ್ತಿರ್ತಕ್ಕಂಥ ವಿಷಯನೇ. ನಮ್ಮದು ಅಷ್ಟೇ, ನಾವು ಈ ಸಮುದಾಯದವರಾಗಿದ್ದು ನಾವು ಕೂಡ ಕೇಳೋದಿಷ್ಟೇ, CBIಗೆ ವರ್ಗಾವಣೆ ಮಾಡಿ ನ್ಯಾಯ ಕೊಡಿಸಿ 187 ಕೋಟಿಯನ್ನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಬರುವಾಗ ಮಾಡಬೇಕು ಅನ್ನೋದು ನಮ್ಮದು ಒಂದು ಪ್ರಶ್ನೆ ಆಗಿದೆ. ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಮೀಸಲಾತಿಯನ್ನು ನಮ್ಮ ಪೂಜ್ಯ ಗುರುಗಳು 1 ವರ್ಷ ಧರಣಿ ಮಾಡಿ 7% ಮೀಸಲಾತಿ ಕೊಟ್ಟರು. ಬಟ್ ಸಂವಿಧಾನದಲ್ಲಿ ಅನುಚ್ಛೇದ 9ರಲ್ಲಿ ಸೇರ್ಪಡೆ ಇನ್ನೂ ಮಾಡಿಲ್ಲ. ಅದನ್ನು ಆದಷ್ಟು ಬೇಗ ತುರ್ತಾಗಿ ಮಾಡಬೇಕು ಅನ್ನೋದೊಂದು ನಮ್ಮದೊಂದು ಬೇಡಿಕೆ ಇದೆ. ಮತ್ತು ಪರಿಶಿಷ್ಟ ಪಂಗಡದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ರಾಜ್ಯಾದ್ಯಂತ ಅತಿ ಹೆಚ್ಚಾಗ್ಬಿಟ್ಟಿದೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸಿಕ್ಕಿದವರೆಲ್ಲರೂ ಬೋಗಸ್ ಸರ್ಟಿಫಿಕೇಟ್ಸ್ ತಗೋತಾ ಇದ್ದಾರೆ. ಪರಿಶಿಷ್ಟ ಪಂಗಡ ಅಂತ ಬೋಗಸ್ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ಅದರಿಂದ ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯವಾಗ್ತಾ ಇದೆ. ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕಿನಲ್ಲಿ ಬಾನುವಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ರಾಜ ವೀರ ಮದಕರಿ ನಾಯಕ ಮಹಾದ್ವಾರ ಮತ್ತು ವಾಲ್ಮೀಕಿ ನಾಮಫಲಕ ಇತ್ತು. ಅದನ್ನು ಸರ್ಕಾರನೇ ಆದೇಶ ಕೊಟ್ಟು 1999ರಲ್ಲಿ ಆದೇಶದ ಮುಖಾಂತರ ಸರ್ಕಾರದ ಮುಖಾಂತರ ನಿರ್ಮಾಣಗೊಂಡಿದ್ದಂಥ ಒಂದು ಮಹಾದ್ವಾರ. ಆ ದ್ವಾರನ ಈಗ ಜಿಲ್ಲಾಡಳಿತ ಏಕಾಏಕಿ ಬಂದು ಧ್ವಂಸಗೊಳಿಸಿ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ತುಂಬ ಅನ್ಯಾಯ ಮಾಡಿದೆ. ಮತ್ತು 35 ಜನಕ್ಕೂ ಇನ್ನೂ ಹೆಚ್ಚು ಜನಗಳ ಮೇಲೆ ಕ್ರಿಮಿನಲ್ ಕೇಸುಗಳನ್ನು ಮೊಕದ್ದಮೆಗಳನ್ನು ಹೂಡಿದ್ದಾರೆ ನಮ್ಮ ಸಮುದಾಯದಲ್ಲಿ. ಅದನ್ನು ಹಿಂಪಡಿಬೇಕು ಮತ್ತು ಅಲ್ಲಿ ಮಹಾದ್ವಾರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ನಮ್ಮದೊಂದು ಬೇಡಿಕೆ ಇದೆ. ಮತ್ತು ಕಲ್ಯಾಣ ಕರ್ನಾಟಕ ಪ್ರತಿ ತಾಲೂಕಿನಲ್ಲೂ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ ಸುಧಾರಣೆ ಮತ್ತು ಹೊಸ ಹಾಸ್ಟೆಲ್ನ ನಿರ್ಮಾಣ ಮಾಡಬೇಕು, ಇದು ಒಂದು ನಮ್ಮ ಬೇಡಿಕೆ. ಮತ್ತು ಬೆಂಗಳೂರು ಹೃದಯ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಬೇಕು. ಈ ಒಂದು ಕೂಗು ಸುಮಾರು ವರ್ಷಗಳಿಂದ ಕೇಳ್ತಾ ಇದೆ. ಬೆಂಗಳೂರು ಹೃದಯ ಭಾಗದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಆಗಬೇಕು ಅಂತ ಇಲ್ಲಿ ತನಕನೂ ಆಗಿಲ್ಲ. ಎಲ್ಲೋ ಬನಶಂಕರಿಯಲ್ಲಿ ಮಾಡಿದ್ರು, ಬಟ್ ಅದು ಯಾವುದು ಉಪಯೋಗಕ್ಕೆ ಬಾರದ ಒಂದು ಸ್ಥಳವಾಗಿ ಅದು ಹಂಗೆ ನಿಂತಿದೆ. ಅದಿನ್ನೂ ಪ್ರಗತಿಯಲ್ಲೇ ಇದೆ, ಸರಿಯಾಗಿ ಅದು ಸಂಪೂರ್ಣವಾಗಿ ಇದು ಆಗಿಲ್ಲ. ಮತ್ತು ಪರಿಶಿಷ್ಟ ಪಂಗಡಗಳ ಹಣಕಾಸು ಸೌಲಭ್ಯ ಅದೇ ವರ್ಷದಲ್ಲಿ ಮೀಸಲಾತಿ ಹಣವನ್ನು ಸಮಾಜ ಒಳಿತಿಗಾಗಿ ಖರ್ಚು ಮಾಡಬೇಕು. ಈಗ ಏನು ಪರಿಶಿಷ್ಟ ಪಂಗಡಗಳಿಗೆ ಸರ್ಕಾರದಿಂದ ಅನುದಾನ ಕೊಡ್ತಾರೆ, ಆ ಅನುದಾನವನ್ನು ಅದೇ ವರ್ಷದಲ್ಲಿ ಆ ವರ್ಷದಲ್ಲೇ ಅದನ್ನು ಖರ್ಚು ಮಾಡಿ ಮುಗಿಸಬೇಕು. ಮೊನ್ನೆ ತಾನೇ ನಿಮ್ಮ ಪತ್ರಿಕೆಯಲ್ಲಿ ಬಂದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 150 ಕೋಟಿಯನ್ನು ಯಾರು ಫಲಾನುಭವಿಗಳಿಲ್ಲ ಅಂತ ವಾಪಸ್ ಕಳಿಸಿದ್ರು ಸರ್ಕಾರಕ್ಕೆ. ಫಲಾನುಭವಿಗಳು ಇಡೀ ರಾಜ್ಯದಲ್ಲಿ 60-70 ಲಕ್ಷ ಜನ ಫಲಾನುಭವಿಗಳಿದ್ದಾರೆ. ಇವರು ಕೊಡೋಕೆ ಯೋಗ್ಯತೆ ಇಲ್ಲದೆ, ಕರೆಕ್ಟಾಗಿ ಅದನ್ನು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಈ ರೀತಿಯಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಯಾರು ಫಲಾನುಭವಿಗಳು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮಂಥ ಸಂಘಟನೆಗಳನ್ನು ಕೇಳಿದ್ರೆ ನಾವು ತೋರಿಸ್ತೀವಿ ಫಲಾನುಭವಿಗಳು ಎಲ್ಲಿದ್ದಾರೆ, ಯಾವ ಗ್ರಾಮಗಳಲ್ಲಿದ್ದಾರೆ, ಇಂಥ ಕುಗ್ರಾಮಗಳಲ್ಲಿದ್ದಾರೆ, ಅವ್ರಿಗೆ ಏನು ಪರಿಸ್ಥಿತಿ ಅಂತ ನಾವು ತೋರಿಸ್ಕೊಡ್ತೀವಿ. ಇದೊಂದು ಬೇಡಿಕೆ ಇದೆ. ಮತ್ತು ವಾಲ್ಮೀಕಿ ಅಧ್ಯಯನ ಪೀಠಕ್ಕೆ ಹೆಚ್ಚುವರಿಗೆ ಹಣ ಒದಗಿಸಬೇಕು. ದೇವನಹಳ್ಳಿಯಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರ ಆಲ್ರೆಡಿ 3-4 ವರ್ಷದಿಂದ ಅದು ನಡೀತಾನೆ ಇದೆ. ದೇವನಹಳ್ಳಿ ಮಾಡ್ತೀವಿ ಅಂತ ಇದುವರೆಗೂ ಯಾವುದೇ ಪ್ರಗತಿ ಕಂಡಿಲ್ಲ. ಅದೇನಾಗಿದೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆಯೂ ನಾವು ಒಂದು ಆಗ್ರಹ ಮಾಡ್ತಾ ಇದ್ದೀವಿ. SIP TSP ಮೀಸಲಾತಿ ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಬಾರದು. ಇದು ಮಾನ್ಯ ಮುಖ್ಯಮಂತ್ರಿಗಳು SIP TSPಯಲ್ಲಿ 70 ಕಾಲಮನ್ನು ಅವರೇ ಸರ್ಕಾರ ಬಂದ ತಕ್ಷಣವೇ ಅದನ್ನು ಇಮಿಡಿಯೇಟ್ ಆಗಿ ತೆಗೆದು
ಯಾವುದೇ ಕಾರಣಕ್ಕೂ ಯಾರು ಉಪಯೋಗಿಸ್ಕೋಬಾರ್ದು, ಇದು ಬರೀ SC/ST ಮಾತ್ರ ಮೀಸಲು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅವರೇ ಇವತ್ತು 11,000 ಕೋಟಿನ ಭಾಗ್ಯಗಳಿಗೋಸ್ಕರ ಅದನ್ನು ತೆಗೆದಿದ್ದಾರೆ. ಇದು ನಮ್ಗೆ ಮಾಡಿದಂಥ ಒಂದು ದೊಡ್ಡ ಮೋಸನೆ ಅಂತ ನಾವು ಹೇಳ್ತೀವಿ. ಪರಿಶಿಷ್ಟ ಪಂಗಡದ ಸಮುದಾಯದಲ್ಲಿ ನಿವೇಶನ ರಹಿತ ಕುಟುಂಬಗಳು ಇವತ್ತು ಎಷ್ಟೋ ಜನಕ್ಕೆ ಸರಿಯಾದಂಥ ಮನೆಗಳಿಲ್ಲ ವಾಸ ಮಾಡೋಕ್ಕೆ. ಇವತ್ತು ಇದು ಇಲಾಖೆಯಿಂದ ಇಷ್ಟು ಮನೆ, ಈ ಇಲಾಖೆ ಇಷ್ಟು ಮನೆ ಅಂತ ಕೊಡ್ತೀವಿ. ಬಟ್ ಪರಿಶಿಷ್ಟ ಪಂಗಡದವರಿಗೆ ಇದುವರೆಗೂ ಯಾವುದೇ ರೀತಿಯ ನಿವೇಶನಗಳು ದೊರಕಿಲ್ಲ. ಗ್ರಾಮ ಪಂಚಾಯತಿಗಳು ಹಂಗೆ ಬಿದ್ದಿದ್ದಾರೆ. ಇವತ್ತು ಬಾಡಿಗೆ ಮನೆ ವಾಸ ಮಾಡ್ತಾ ಇದ್ದಾರೆ. ಇದಕ್ಕಾದರೂ ಸರ್ಕಾರ ಸ್ಪಂದಿಸಿ ಪರಿಶಿಷ್ಟ ಪಂಗಡಗಳ ಇಲಾಖೆ ವತಿಯಿಂದನೇ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ಆಗ್ರಹ ಇದೆ. ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ SC/ST ಮೀಸಲಾತಿ ಏನು 25% ಹಣವನ್ನು ಮೀಸಲಿಡ್ತಾರೋ ಅದನ್ನು ಸದ್ಬಳಕೆ ಮಾಡ್ತಾ ಇಲ್ಲ ಪಂಚಾಯಿತಿಗಳು. ಅವರು ಅದನ್ನು ಸಮೇತ ಮೊನ್ನೆ ತಾನೇ ಪತ್ರಿಕೆಗಳಲ್ಲಿ ಬಂದಂಗೆ ವಾಪಸ್ ಕಳಿಸಿದೆ ಸರ್ಕಾರಕ್ಕೆ. ಇದ್ರ ಬಗ್ಗೆನೂ ನಾವು ಪ್ರತಿಭಟನೆಯಲ್ಲಿ ಇಟ್ಟಿದ್ದೀವಿ. ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಲ ಸಹಕಾರ ಸಂಸ್ಥೆಗಳು ಇದರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ವಿಶೇಷವಾಗಿ ಮೀಸಲಾತಿಯನ್ನು, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಎರಡು SC/ST ಇದಕ್ಕೆ ವಿಶೇಷವಾಗಿ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದೊಂದು ಡಿಮ್ಯಾಂಡ್ ಇಟ್ಟಿದ್ದೀವಿ. ಮತ್ತು ಈ ಗೋಮಾಳದಲ್ಲಿ ನಮ್ಮ ಪರಿಶಿಷ್ಟ ಪಂಗಡದವರು ಮತ್ತು ಪರಿಶಿಷ್ಟ ಜಾತಿಯವರು ಇಬ್ಬರೂ ಏನು ಭೂಮಿಯಲ್ಲಿ ಹೊಡೆತದಲ್ಲಿರ್ತಾರೆ ಅಂಥವರಿಗೆ ಅತಿ ಶೀಘ್ರದಲ್ಲಿ ಅವರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟು ಅವ್ರಿಗೆ ಮಂಜೂರು ಮಾಡಬೇಕು ಅನ್ನೋದೊಂದು ಇಟ್ಟಿದ್ದೀವಿ. ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಲ ಬ್ಯಾಕ್ಲಾಗ್ ಹುದ್ದೆಯನ್ನು ತುರ್ತಾಗಿ ಭರ್ತಿ ಮಾಡಿ ಅಂತ ಇದು ಸುಮಾರು ವರ್ಷಗಳಿಂದ ಹೇಳ್ತಾನೆ ಇದ್ದೀವಿ. ಅವ್ರು ಮಾಡ್ತೀವಿ ಅಂತಲೇ ಇದ್ದಾರೆ. ಅದು ಯಾವತ್ತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಪ್ರತಿಭಟನೆಯಲ್ಲಿ ನಾವು ಒಂದು ಪಾಯಿಂಟ್ ಹಾಕೊಂಡಿದ್ದೀವಿ. ಚಿತ್ರದುರ್ಗದಲ್ಲಿ ಮದಕರಿ ನಾಯಕ ಥೀಮ್ ಪಾರ್ಕ್ ಇದು ಕನಸಾಗಿದೆ. ಪ್ರತಿ ಸಾರಿ ಹೇಳ್ತಾರೆ, ಇದುವರೆಗೂ ಯಾವ ಥೀಮ್ ಪಾರ್ಕು ಆಗಲಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು, ಸರ್ಕಾರದ ಮಟ್ಟಕ್ಕೆ ತಲುಪಿಸಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಲಸೆಯನ್ನು ತಡೆಗಟ್ಟಲು ಈಗ ಸರಿಸುಮಾರು ನಮ್ಮ ಬೆಂಗಳೂರು ನಗರದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಒಂದು 50,000 ಜನ ಅಷ್ಟು ವಲಸೆ ಬಂದಿದ್ದಾರೆ. ಏನು ಉದ್ಯೋಗ ಹುಡ್ಕೊಂಡು ಆರಿಸ್ಕೊಂಡು, ಈ ಉದ್ಯೋಗ ಆರಿಸ್ಕೊಂಡು ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಇರೋದಕ್ಕೆ ವಾಸಕ್ಕೆ ಮನೆ ಇಲ್ಲ, ಎಲ್ಲೆಲ್ಲೋ ಶೆಡ್ಯೂಲ್ ಹಾಕೊಂಡು ಪಾಪ ಜೀವನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಸರ್ಕಾರ ದಯವಿಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲೇಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಅದನ್ನು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಮತ್ತು ಈ ಪದವಿ UG ಅಂಡರ್ ಗ್ರಾಜುಯೇಟ್ ಏನು ಪದವಿ ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರಿಗೆ ಜ್ಞಾನ ಭಾರತಿಯಲ್ಲೇ ಅಲ್ಲ, ನಮ್ಮ ಇದರಲ್ಲಿ ಎಲ್ಲೂ ನಾವು ಹಾಸ್ಟೆಲ್ ಕೊಡಲ್ಲ ಅಂತ ಹೇಳ್ತಾರೆ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಹಾಸ್ಟೆಲ್ ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಹೇಳಿದ್ರೆ, ಇದೇ ಸರ್ಕಾರ ಅವ್ರಿಗೆ ಇನ್ನೊಂದು ಆದೇಶ ಮಾಡುತ್ತೆ, ಪದವೀಧರರಿಗೆ ನಾವು ಹಾಸ್ಟೆಲ್ ಕೊಡಲ್ಲ ಅಂತೇಳಿ. ಮತ್ತು ಅವ್ರ ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರಿಸಬೇಕು, ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಸರ್ಕಾರ ಕಾಣ್ತಾ ಇರಬೇಕು. ಮತ್ತು ಈ ವಿಚಾರವಾಗಿ ತುರ್ತಾಗಿ ಅವರು ಒಂದು ನಿಲುವನ್ನು ಕೈಗೊಳ್ಳಬೇಕು. ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಯಾವತ್ತು ಈ ಸುಮಾರು ನಾವು ಕಂಡಂಗೆ ಈ 10-15 ವರ್ಷದಿಂದ ನೋಡ್ತಾ ಇದ್ದೀವಿ, ಸರಿಯಾದ ಸ್ಕಾಲರ್ಶಿಪ್ಪು ಮತ್ತು ಪ್ರೋತ್ಸಾಹ ಅದರಂತೂ ಬಿಡುಗಡೆ ಆಗಿದ್ದು ಇದೇ ಇಲ್ಲ. ಯಾವಾಗ ಕೇಳಿದ್ರು ಸಾಫ್ಟ್ವೇರ್ ಸರಿ ಇಲ್ಲ, ವೆಬ್ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದೇ ಕೊಂಕು ಮಾತುಗಳು ಹೇಳ್ಕೊಂಡೇ ಮುಂದುವರಿತಾ ಇದ್ದಾರೆ. ಅದನ್ನು ಒಂದನ್ನು ಸರಿಪಡಿಸಿ ಅವರಿಗೆ ಪ್ರೋತ್ಸಾಹನ ಮತ್ತು ಸ್ಕಾಲರ್ಶಿಪ್ ಏನಿದೆ ಅದನ್ನು ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು ಅನ್ನೋದೊಂದು ಬೇಡಿಕೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಅನುದಾನಗಳ ಮೂಲಕ ಪರಿಶಿಷ್ಟ ಪಂಗಡ ಕಾಲೋನಿ ಅಭಿವೃದ್ಧಿಗಳಿಗೆ ವಿಶೇಷ ಆದ್ಯತೆ ಕೊಡಬೇಕು. ಈಗೇನು ಪ್ರಗತಿ ಕಾಲೋನಿಗಳು ಮತ್ತು ನಮ್ಮ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾಡ್ತಾ ಇದ್ದಾರೋ ಅದನ್ನು ವಿಶೇಷವಾಗಿ ಮಾಡಬೇಕು ಅನ್ನೋದು ನಮ್ಮದೊಂದು ಬೇಡಿಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪ್ರತಿ ವರ್ಷವೂ ನಡೆಯುತ್ತಿರುವ ಸುಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಡೆಗಟ್ಟಲು ನಿಜವಾದ ಫಲಾನುಭವಿಗಳ ಆಯ್ಕೆ ಮಾಡಿ ಈ ಯೋಜನೆಗೆ ಜನರಿಗೆ ತಲುಪುವಂತೆ ಮಾಡಬೇಕಾದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕಣ್ತೆಗೆದು ಅದನ್ನು ಇದು ಮಾಡಬೇಕು. ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠವನ್ನು ಸ್ಥಾಪಿಸಲು ಸೂಕ್ತ ನಿರ್ದೇಶನ ನೀಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈಗೇನು ಫ್ರೀಡಮ್ ಪಾರ್ಕಲ್ಲಿ 1ನೇ ತಾರೀಕಿಂದ ಧರಣಿಯನ್ನು ಕೂರ್ತಾ ಇದ್ದೀವಿ. ಈ ಧರಣಿಗೆ ನಮ್ಮ ಮುಖ್ಯ ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಲುಪಿಸಬೇಕು ಮತ್ತು ಇದನ್ನೆಲ್ಲ ಬೇಡಿಕೆಗಳು ಈಡೇರಿಸಬೇಕು ಅಂತ ಎಲ್ಲ ಸಂಘಟನೆಗಳಿಗೂ ಕರೆ ಕೊಟ್ಟಿದ್ದೀವಿ. ಎಲ್ಲ ಸಂಘಟನೆ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಮತ್ತು ಸಾಮಾನ್ಯ ಜನರು ಸಹ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್.